ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಾವು ಇವತ್ತಿನ ಈ ವಿಡಿಯೋ ಡಿಸ್ಕಸ್ ಮಾಡೋಣ. KCET ಮ್ಯಾಥಮೆಟಿಕ್ಸ್ 2024 ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರೋ, ಸೊ ಕಂಪ್ಲೀಟ್ KCET ಮ್ಯಾಥಮೆಟಿಕ್ಸ್ ಬಗ್ಗೆ ಡಿಸ್ಕಸ್ ಎವ್ರಿಥಿಂಗ್. ಪೇಪರ್ ಹೇಗಿತ್ತು, ಲಾಸ್ಟ್ ಇಯರ್ ಹೇಗಿತ್ತು ಪೇಪರ್ 2023, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಸ್ಟಡಿ ಪ್ಲಾನ್ ಮತ್ತು ಏನೇನು ಬುಕ್ಸ್ ರೆಫರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ವಿಡಿಯೋಲಿ ಮಕ್ಕಳೇ. ಆ್ಯಂಡ್ ಸೊ ವಿಡಿಯೋ ನೋಡಾದ್ಮೇಲೆ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ CET ಮ್ಯಾಥ್ಸ್ ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ CET ಮ್ಯಾಥಮೆಟಿಕ್ಸ್ ಸ್ಪೆಷಲಿ ಯಾರು ಇಂಜಿನಿಯರಿಂಗ್ ಓದ್ತಾ ಇದ್ದೀರೋ, ಇಂಜಿನಿಯರಿಂಗ್ ಚೂಸ್ ಮಾಡ್ತಿರೋ, ನಿಮಗೆ ಮ್ಯಾಥಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟು. ನಾನು ಸ್ಟ್ರೆಸ್ ಮಾಡ್ತಾ ಇರ್ತೀನಿ, ಕ್ಯಾಲ್ಕುಲಸ್ ತುಂಬ ಇಂಪಾರ್ಟೆಂಟು. ಈವನ್ ನಮ್ಮ CETಯಲ್ಲಿ ಕೂಡ ಕೆಲವೊಂದು ತುಂಬ ಸತಿ ಮಕ್ಕಳಿಗೆ ಮಾರ್ಕ್ಸು 2-3 ಪೀಪಲ್ ಗೆಟ್ ಸೇಮ್ ಮಾರ್ಕ್ಸ್. ಒಂದೇ ಅಫ್ಕೋರ್ಸ್ 2.5 ಲಕ್ಷ ಸ್ಟೂಡೆಂಟ್ ಬರೆದಾಗ ಎಷ್ಟೊಂದು ಜನ ಮಕ್ಕಳು ಸೇಮ್ ಮಾರ್ಕ್ಸ್ ಬರುತ್ತೆ. ಆಗ ನೀವೇನು ಇಂಜಿನಿಯರಿಂಗ್ ಆಪ್ಟ್ ಮಾಡ್ತಾ ಇದೆ, ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು ಕೂಡ ಫಸ್ಟ್ ಮ್ಯಾಥ್ಸಿಂದ. ಫಸ್ಟು ಯಾರು ಮ್ಯಾಥ್ಸಲ್ಲಿ ಜಾಸ್ತಿ ತೊಗೊಳ್ತಾರೆ ಅವ್ರಿಗೆ ಹೈಯರ್ ರ್ಯಾಂಕ್ ಕೊಡ್ತಾರೆ. ಅದರಿಂದ ಮ್ಯಾಥಮೆಟಿಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಇಫ್ ಯು ಆರ್ ಚೂಸಿಂಗ್ ಇನ್ ಇಂಜಿನಿಯರಿಂಗ್ ಇಂದ CETಯಲ್ಲಿ. ಓಕೆ, ಈಗ ಸೊ ಫಸ್ಟ್ ನೀವು ಎಷ್ಟು ಮಾರ್ಕ್ಸ್ ಟಾರ್ಗೆಟ್ ಮಾಡಬೇಕು ಸರ್? ನೀವು ಯಾವ ಪ್ರೀವಿಯಸ್ ಇಯರ್ಸ್ ರ್ಯಾಂಕ್ ಟಾಪರ್ಸ್ ತೆಗೆದ್ರೂ, ಸೊ ನಾನು ಕಟ್ ಆಫ್ ಅಂದರೆ ನಿಮ್ಮದಿನ ಟಾರ್ಗೆಟ್ ನಾನು 1000 ಒಳಗೆ ಬರಬೇಕು, 2000 ಒಳಗೆ ಬರಬೇಕು ರ್ಯಾಂಕ್ ಅಂತ ತೊಗೊಂಡಿದ್ರೆ 45 ಮಾರ್ಕ್ಸ್ ತೊಗೊಂಡ್ರೆ ದಟ್ ಈಸ್ ಸಫಿಷಿಯೆಂಟ್. ಅಫ್ಕೋರ್ಸ್ ಪ್ರೊವೈಡೆಡ್ ನೀವು ಬೋರ್ಡಲ್ಲಿ ಚೆನ್ನಾಗಿ ತೊಗೊಂಡಿರಬೇಕು, ಬೇರೆದ್ರಲ್ಲೂ ಕೂಡ 45 ತೊಗೊಂಡಿರಬೇಕು, ಫಿಸಿಕ್ಸು ಕೆಮಿಸ್ಟ್ರಿಯಲ್ಲಿ. ಸೊ ಮ್ಯಾಥ್ಸಲ್ಲಿ 45 ಮಾರ್ಕ್ಸ್ ಇದು ನಿಮ್ಮ ಮಿನಿಮಮ್ ಟಾರ್ಗೆಟ್ ಆಗಿರಬೇಕು ಮಕ್ಕಳೇ. ಅದನ್ನು ಸ್ಕೋರ್ ಮಾಡಿ ಡಿಫಿಕಲ್ಟ್ ಅಲ್ಲ. ಐ ಟೆಲ್ ಯು ದ ಚಾಪ್ಟರ್ಸ್ ಎಷ್ಟು ವೇಟೇಜ್ ಇದೆ, ಯಾವುದು ಸ್ಟಡಿ ಮಾಡ್ಕೊಂಡ್ಬಿಟ್ಟು, ಬಟ್ ಮಿನಿಮಮ್ 45 ಮಾರ್ಕ್ಸ್ ಆಗಿರಬೇಕು. ಸೊ 45 ಬಂತು ಮ್ಯಾಥ್ಸಲ್ಲಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕು CETಯಲ್ಲಿ ಆರಾಮಾಗಿ ವಿತಿನ್ 1000, ಆ್ಯಕ್ಚುಲಿ 1000 ಒಳಗೆ ಬರುತ್ತೆ. ಲಾಸ್ಟ್ ಇಯರ್ ಟಾಪರ್ಸ್ ಚೆಕ್ ಮಾಡಿದಾಗ 44, 46, ಈವನ್ ದ 300 ರ್ಯಾಂಕ್ ಯಾರು ತೊಗೊಂಡ್ರೆ ಅವರು ಕೂಡ 46 ಬಂದಿದೆ. ಸೊ ಆ ಥರ ಅದಕ್ಕೋಸ್ಕರ ಸೊ 45 ಮಾರ್ಕ್ಸು ನಿಮ್ಮ ಮಿನಿಮಮ್ ಟಾರ್ಗೆಟ್ ಆಗಿರಬೇಕು. ಅದಾದಮೇಲೆ ನಂತರ ಕಮಿಂಗ್ ಟು ಪೇಪರ್ ಮಕ್ಕಳು, ಲಾಸ್ಟ್ ಇಯರ್ ಹೇಗಿತ್ತು ಪೇಪರ್ 2023? ಸೊ 2023 ಪೇಪರ್ ಆ್ಯಕ್ಚುಲಿ ಲಾಸ್ಟ್ ಸ್ವಲ್ಪ ಫಿಸಿಕ್ಸ್ ಕಂಪೇರ್ ಮಾಡಿದ್ರೆ ಮ್ಯಾಥ್ಸ್ ಸ್ವಲ್ಪ ಈಸಿ ಇತ್ತು. ಸೊ ಈಸಿ ಅಂದರೆ ಈಸಿ ಅಂತಲ್ಲ, ಅಫ್ಕೋರ್ಸ್ ತುಂಬ ಕ್ವಶನ್ಸ್ ಇರುತ್ತೆ. ಕೆಲವೊಂದು ಕ್ವಶನ್ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಐ ಥಿಂಕ್ ನಾನು ಯಾವುದೋ ಐ ವಾಸ್ ಚೆಕಿಂಗ್ ದ ಪೇಪರ್ ನಾವು. ಸೊ ಕೆಲವೊಂದು ಕ್ವಶನ್ಸ್ ಹೇಗೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಅವರೇ FA, F1, F2 ಕೊಟ್ಟಿದ್ದಾರೆ. ಆಸ್ಕ್ ಟು ಫೈಂಡ್ A and B. ಕೆಲವೊಂದು ಕ್ವಶನ್ ತುಂಬ ಈಸಿ ಇರುತ್ತೆ. ಸೊ ಯೂಶಲ್ ಡಿಫಿಕಲ್ಟ್ ಲೆವೆಲ್ ಪೇಪರ್ ಮಾಡಿದಾಗ CETಯಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಔಟ್ ಆಫ್ 60 ಕ್ವಶನ್ಸು 50% ಆಫ್ ದ ಕ್ವಶನ್ಸು ಈಸಿ ಇರುತ್ತೆ. ಅಂದರೆ ಒಂದು 30 ಮಾರ್ಕ್ಸ್ ನಿಮಗೆ ಈಸಿಯಾಗಿರುತ್ತೆ. ನೀವು ಆರಾಮಾಗಿ 1 ಮಿನಿಟಲ್ಲಿ ಮಾಡ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ಗೊತ್ತಿದೆ ಸಾಕು. ನನಗೆ ಆಲ್ರೆಡಿ ನಿಮ್ಮ PUC ಬೋರ್ಡ್ಗೆ ಎಲ್ಲ ಕ್ಯಾಲ್ಕುಲೇಸ್ ಮಾಡ್ತಾಯಿದ್ದೀನಿ. ಇಂಟಿಗ್ರೇಷನ್ ಅಪ್ಲಿಕೇಶನ್ ಡೆರಿವೇಟಿವ್ ಎಲ್ಲ ಮಾಡಿದ್ದೀನಿ. ಎಷ್ಟೋ ನೀವು ಬೇಸಿಕಲಿ ನಾನು PUC ಲೆಕ್ಚರ್ಸ್ ನೀವು ರೆಫರ್ ಮಾಡಿ CET PYQ ಚೆಕ್ ಮಾಡಿದ್ರೆ ಕೆಲವೊಂದು ಕ್ವಶನ್ ಈಸಿ ಅನಿಸುತ್ತೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತೀರಾ. ಬೋರ್ಡ್ ಎಕ್ಸಾಮಲ್ಲಿ ಸ್ಟಡಿ ಮಾಡೋಕ್ಕಂದ್ರೆ ಮಗ್ಗಪ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ, ಲೆಟ್ಸ್ ಟೇಕ್ ಕ್ಯಾಲ್ಕುಲಸ್ ಎಕ್ಸಾಂಪಲ್ ಒಂದು. ಯಾಕೆ ನಾನು ಕ್ಯಾಲ್ಕುಲಸ್ ಜಾಸ್ತಿ ಮಾಡ್ತಾ ಇದ್ದೀನಿ ಈಗ, ಅದರಲ್ಲಿ ಜಾಸ್ತಿ ಬರ್ತವೆ ಮಾರ್ಕ್ಸು ಬೋರ್ಡಲ್ಲೂ CETಯಲ್ಲೂ. ಸೊ ಈಗ AOD ಕ್ವಶನ್, ಅಪ್ಲಿಕೇಶನ್ ಡೆರಿವೇಟಿವ್ಸ್ ತೊಗೊಂಡ್ರೆ ಕ್ವಶನ್ಸು, ಈ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಕ್ವಶನ್ಸ್ ತೊಗೊಂಡ್ರೆ ಎಷ್ಟೊಂದು ಕೆಲವೊಂದು ಕ್ವಶನ್ ಡಿಫಿಕಲ್ಟ್ ಇರುತ್ತೆ, ಕೆಲವೊಂದು ಕ್ವಶನ್ ಮೆನಿ ಕ್ವಶನ್ಸ್ ಬಿ ಈಸಿ. ಸೊ ನಿಮಗೆ 30 ಮಾರ್ಕ್ಸು. ಸೊ ಯಾರು ಪ್ರಾಪರಾಗಿ PUCನ ಅರ್ಥ ಮಾಡ್ಕೊತಾರೋ, ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಯಾರು ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ತಾರೋ, ನಾನು ಹೇಳ್ತಾರೆ ಫಿಕ್ಸ್ ಕ್ವಶನ್ಸ್ ಅಲ್ಲ, ಆ್ಯಂಡ್ ಯಾರು ಕ್ಯಾಲ್ಕುಲಸ್ನ ಸ್ಟಡಿ ಮಾಡ್ತಾರೋ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾರು ಕ್ಯಾಲ್ಕುಲಸ್ನ ಸ್ಟಡಿ ಮಾಡ್ತಿರೋ, ಎಲ್ಲ ಚಾಪ್ಟರ್ ಸ್ಟಡಿ ಮಾಡ್ತಿರೋ, ಯಾರು ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ತಿರೋ, ನಿಮಗಂತೂ 30 ಮಾರ್ಕ್ಸ್ ಅಂತೂ ನೀವು ಆರಾಮಾಗಿ ಟಚ್ ಆಗ್ತೀರಾ. ದ್ಯಾಟ್ ಈಸ್ ಈಸಿ. ಅದಾದಮೇಲೆ +15 ಇನ್ನೊಂದು ಎಕ್ಸ್ಟ್ರಾ +15 ಬೇಕಂತ ಹೇಳಿದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಜಾಸ್ತಿ ಅಂದರೆ ಯು ಡೂ ಲಿಟ್ಲ್ ಹಾರ್ಡ್ ವರ್ಕ್. ಅಂದರೆ ಏನು, ಯಾವ ರೀತಿ ಕ್ವಶನ್ಸ್ನ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕು, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಅಂದರೆ ಏನು, ಈ ಸ್ವಲ್ಪ ಇನ್ನೊಂದು 15 ಮಾರ್ಕ್ಸ್ ಬೇಕಂತ ಹೇಳಿದ್ರೆ ನಮಗೆ. ಬಟ್ ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಂಬಿಟ್ರೆ, ಸೊ ನನ್ನ ಪ್ರಕಾರ CETಯಲ್ಲಿ ಒಂದು ಐ ಥಿಂಕ್ ಯು ಶುಡ್ ಏಬಲ್ ಟು ಈಸಿಲಿ ಗೆಟ್ ಅರೌಂಡ್ 25 to 30 ಅಂತೂ ಈಸಿಯಾಗಿ ಬರುತ್ತೆ ಮಕ್ಕಳೇ. ಸೊ ಡಿಫಿಕಲ್ಟಿ ಅಂದರೆ ಇಟ್ಸ್ ನಾಟ್ ಸೋ ಡಿಫಿಕಲ್ಟ್. ನೀವು JEE ಮೇನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಸೊ ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ಅಫ್ಕೋರ್ಸ್ ದೇರ್ ಆರ್ ಸರ್ಟನ್ ಕ್ವಶನ್ ವಿಚ್ ಇಸ್ ಆಫ್ JEE ಲೆವೆಲ್ ಆಲ್ಸೋ, ಬಟ್ ತುಂಬ ಕ್ವಶನ್ ಆ ರೀತಿ ಇಲ್ಲ ಮಕ್ಕಳೇ. ಸೊ ಆಲ್ಮೋಸ್ಟ್ 30 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡೋ, ಅರ್ಥ ಮಾಡಿಕೊಂಡ್ರೆ 15 ಮಾರ್ಕ್ಸ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಇಫ್ ಯು ಪುಟ್ ಲಿಟ್ಲ್ ಎಕ್ಸ್ಟ್ರಾ ಎಫರ್ಟ್. ಪ್ರಾಪರಾಗಿ ಒಂದು ಅರ್ಥ ಮಾಡ್ಕೊಂಡು ಎಫರ್ಟ್ ಹಾಕಿದ್ರೆ ಮಾಡ್ಬೋದು. ಸೊ ಕಮಿಂಗ್ ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ನೀವು ಲಾಸ್ಟ್ ಇಯರ್ ಚಾಪ್ಟರ್ಸ್ ನೋಡಿದಾಗ ಮಕ್ಕಳೇ, ಸೊ ದಿಸ್ ಇಸ್ ದ KCET 2024 ಅಲ್ವಾ. ಸೊ ನೀವು ನಾನು 2015 ತೊಗೊಂಡು 2014 ಸ್ವಲ್ಪ ಸಿಲೆಬಸ್ ಚೇಂಜ್ ಇತ್ತು. ಆ್ಯಂಡ್ ಲಾಸ್ಟ್ ಇಯರ್ ಪೇಪರ್ ನೋಡಿ 2023 ಪೇಪರ್ ಚೆಕ್ ಮಾಡಿದ್ರೆ ನೀವು ನೋಡಿ, ದಿಸ್ ಇಸ್ ದ ಮಾರ್ಕ್ಸ್ ದೇವ್ ಗಾಟ್. ಅಂದರೆ ದಿಸ್ ಇಸ್ ದ ಮಾರ್ಕ್ಸ್. ಸೊ ದಿಸ್ ಇಸ್ ದ ಮಾರ್ಕ್ಸ್ ವಿ ಹವ್ ಗಾಟ್. ಆ್ಯಂಡ್ ಸೊ ಕೆಲವೊಂದು ಕಂಬೈನ್ ಮಾಡಿ ರಿಲೇಷನ್ಸ್ ಫಂಕ್ಷನ್ಸ್ ಎಲ್ಲ. ಸೊ ಯೂಶುವಲ್ ರಿಲೇಷನ್ಸ್ ಫಂಕ್ಷನ್ಸ್ 5 ಮಾರ್ಕ್ಸ್ ಬರುತ್ತೆ. ನೀವು ಅಗೇನ್ ಅಬ್ಸರ್ವ್ ಮಾಡೋಕ್ಕೆ ಮಕ್ಕಳೇ. ಸೊ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸಲ್ಲಿ 7 ಮಾರ್ಕ್ಸ್, ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ 7 ಮಾರ್ಕ್ಸ್. ಅದಾದಮೇಲೆ ಇಲ್ಲಿ ನೋಡಿ ಇದರಲ್ಲಿ 6 ಮಾರ್ಕ್ಸು. ಅದಾದಮೇಲೆ ಮತ್ತೆ 4 ಮಾರ್ಕ್ಸು, ಯಾವುದಿದು 4 ಮಾರ್ಕ್ಸ್ ಅಪ್ಲಿಕೇಶನ್ ಡೆರಿವೇಟಿವ್ಸು. ಅದಾದಮೇಲೆ 6 ಮಾರ್ಕ್ಸು. ಅಗೇನ್ ಕೆಲವು ಮಕ್ಕಳಿಗೆ ಡೌಟ್ ಇದೆ, ಸರ್ ಇದು
ರೆಡ್ಯೂಸ್ಡ್ ಪೋರ್ಷನ್ಸ್ ಸಿ ಇ ಟಿಗೆ ಹೇಗೆ ಅಂತ. ಅಫ್ಕೋರ್ಸ್ ಮಕ್ಕಳೇ, ಸೊ ಏನು ಸಿ ಇ ಟಿ ರೆಡ್ಯೂಸ್ ಪೋರ್ಷನ್ಸ್ ಏನು ಕೊಟ್ಟಿದ್ದಾರೋ ಅದು ಸಿ ಇ ಟಿಗೆ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಸಿ ಇ ಟಿ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮು, ಆಯಿತಾ. ನಾನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಒಂದು ಲೆಕ್ಚರ್ ಮಾಡ್ತಾ ಇದ್ದೆ. ಸೊ ಸಿ ಕಾನ್ಸೆಪ್ಟ್ ಅಷ್ಟೇ, ಅವ್ರು ಹೆಂಗೆ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತೀವಿ, ಡಿಲೀಟೆಡ್ ಸಮ್ ಕ್ವಶನ್ಸ್ ಟೈಪ್. ಸೊ ಈ ಎಕ್ಸಸೈಸಲ್ಲಿ 4 ಕ್ವಶನ್ ಇಲ್ಲ, 4 ಕ್ವಶನ್ ಇದೆ ಅಂದ್ಬಿಟ್ಟು ಅದೆಲ್ಲ ಸಿ ಇ ಟಿ ಅನ್ನೋದೇ ಅಪ್ಲಿಕೇಶನ್ ಟೈಪು. ಅವ್ರು ನೀವೀಗ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ತೊಗೊಂಡಾಗ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗಿರುತ್ತೆ, ಹೇಗೆ ಇಂಟಿಗ್ರೇಟ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು ಅಂದ್ಬಿಟ್ಟು. ಬಟ್ ನೀವು ಸಿ ಇ ಟಿಯಲ್ಲಿ ದೇ ವಿಲ್ ಆಸ್ಕ್ ಯು ಫೈಂಡ್ ಏರಿಯಾ ಬಿಟ್ವೀನ್ ದ ಸೈನ್ ಎಕ್ಸ್ ಕರ್ವ್, ಸೈನ್ ಎಕ್ಸ್ ಕೊಡ್ತಾರೆ, ಕಾಸ್ ಎಕ್ಸ್ ಕೊಡ್ತಾರೆ, ಸರ್ಕಲ್ ಕೊಡ್ತಾರೆ. ಇಟ್ಸ್ ಅಪ್ಲಿಕೇಶನ್. ನಿಮ್ಗೆ ಸರ್ಕಲ್ ಇಕ್ವೇಷನ್ಸ್ ಗೊತ್ತಿರುತ್ತೆ, ನಿಮಗೆ ಸೈನ್ ಎಕ್ಸ್ ಗ್ರಾಫ್ ಗೊತ್ತಿರುತ್ತೆ, ದೇ ವಿಲ್ ಗಿವ್ ಟ್ರೈ ಟು ಫೈಂಡ್ ಸಮಥಿಂಗ್ ಏರಿಯಾ, ಫೈಂಡ್ ಏರಿಯಾ ಆಫ್ ದ್ಯಾಟ್ ಅಂತ. ಸೊ ಸಿ ಇ ಟಿ ಅನ್ನೋದೇ ಅಪ್ಲಿಕೇಶನ್ ಲೆವೆಲ್. ಸೊ ದಯವಿಟ್ಟು, ಸೊ ಕೆಮಿಸ್ಟ್ರಿಯಲ್ಲಿ ಅದು ಏನಾಗುತ್ತೆ, ಕಂಪ್ಲೀಟ್ ಚಾಪ್ಟರ್ ಡಿಲೀಟ್ ಮಾಡಿದ್ದಾರೆ. ಸೊ ಮ್ಯಾಥ್ಸಲ್ಲಿ ಹೇಗಿದೆ, ಅಲ್ಲಲ್ಲಿ ಟಾಪಿಕ್ಸ್ ತೆಗೆದಿದ್ದಾರೆ. ಸೊ ಆ ಟಾಪಿಕ್ಸು ರಿಲೆವೆಂಟಾ ಇರಿಲೆವೆಂಟಾ ಅಂತ ನೀವು ಚೆಕ್ ಮಾಡ್ಕೊಂಡು ಸ್ಟಡಿ ಮಾಡೋಕೆ, ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಮ್ ವಿ ಟಿ ಥಿಯರಮ್ಮು, ರೋಲ್ ಥಿಯರಮ್ ತೆಗೆದಿದ್ದಾರೆ. ಅಫ್ಕೋರ್ಸ್ ಕ್ವಶನ್ ಡೈರೆಕ್ಟಾಗಿ ಎಮ್ ವಿ ಟಿ ಥಿಯರಮ್, ರೋಲ್ ಥಿಯರಮಲ್ಲಿ ಕೇಳದೇ ಇರ್ಬೋದು, ಬಟ್ ದೇ ಕ್ಯಾನ್ ಸ್ಟಿಲ್ ಆಸ್ಕ್ ಎ ಕ್ವಶನ್ ವೇರ್ ಫೈಂಡ್ ದ ಮ್ಯಾಕ್ಸಿಮಾ, ನಿಮಗೆ ಇಫ್ ಯು ಸೊ ಆ ರೀತಿ. ಸೊ ಅದರಿಂದ ಸೊ ಬ್ಲೈಂಡ್ಲಿ ಡೋಂಟ್ ಫಾಲೋ ದ ಡಿಲೀಟೆಡ್ ಪೋರ್ಷನ್ಸ್, ಆಯಿತಾ. ಬ್ಲೈಂಡ್ಲಿ ಫಾಲೋ ಮಾಡಬೇಡಿ, ಬ್ಲೈಂಡ್ಲಿ. ಬಟ್ ನಮ್ಮ ಮ್ಯಾಥ್ಸ್ ಆ ಥರ ಯಾವುದೂ ಕಂಪ್ಲೀಟ್ ಚಾಪ್ಟರ್ ಡಿಲೀಟ್ ಆಗಿಲ್ಲ. ಸೊ ಅದರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಫಾಲೋ ದ ರೆಡ್ಯೂಸ್ ಪೋರ್ಷನ್ಸ್. ಬಟ್ ಕಮಿಂಗ್ ಟು ಮ್ಯಾಥ್ಸ್ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್, ಆಯಿತಾ. ಸೊ ಈಗ 7 ಮಾರ್ಕ್ಸ್, 6 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್, 2 ಮಾರ್ಕ್ಸ್ ಈ ಥರ ಇರುತ್ತೆ. ಸೊ ಮೆಜಾರಿಟಿ ಆಫ್ ದ ಕ್ವಶನ್ಸ್ ನಿಮಗೆ ಸೆಕೆಂಡ್ ಪಿ ಯು ಸಿಂದನೇ ಬರುತ್ತೆ. ಸೊ ನೀವು ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ 40 to 45 ಕ್ವಶನ್ಸ್ ಬರುತ್ತೆ. ಇಲ್ಲೊಂದು 15 to 20 ಕ್ವಶನ್ಸ್ ನಿಮ್ಮ ಫಸ್ಟ್ ಪಿ ಯು ಸಿಯಿಂದ ಬರುತ್ತೆ. ಅರ್ಥ ಆಯ್ತಾ. ಬಟ್ ನಾವು ಹಂಗಂತ ಯು ಕಾಂಟ್ ಸ್ಟಡಿ. ನಾನು ಫಿಸಿಕ್ಸ್ ಹೇಳ್ತಾ ಇದ್ದೀನಿ ನಿಮಗೆ, ಬರೀ ನೀವು ಸೆಕೆಂಡ್ ಪಿ ಯು ಸಿ ಫಸ್ಟ್ ಸ್ಟಾರ್ಟ್ ಮಾಡಿ ಅಂದ್ಬಿಟ್ಟು. ಬಟ್ ನಾವು ಮ್ಯಾಥ್ಸಲ್ಲಿ ಹಂಗೆ ಮಾಡೋಕ್ಕಾಗೋದಿಲ್ಲ, ಬರೀ ನೀವು ಫಸ್ಟ್ ಸೆಕೆಂಡ್ ಪಿ ಯು ಸಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ರಿಲೇಷನ್ಸ್ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟ್ರಿಗ್ನಾಮೆಟ್ರಿ, ನೀವು ಫಸ್ಟು ಟ್ರಿಗ್ನಾಮೆಟ್ರಿ ಓದಲೇಬೇಕು. ನಾನು ಎಷ್ಟು ಸತಿ ಹೇಳ್ತೀನಿ ಟ್ರಿಗ್ನಾಮೆಟ್ರಿ ಫಸ್ಟ್ ಓದಬೇಕು ನೀವು ಅಂತ. ಸೊ ಟ್ರಿಗ್ನಾಮೆಟ್ರಿ ಓದಿ ಅದಾದಮೇಲೆ ನಂತರ ನಿಮ್ಗೊಂದು ಲಿಮಿಟ್ಸ್ ಆ್ಯಂಡ್ ರೇಟ್ಸ್ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಲಿಂಕ್ಸ್ ಇರುತ್ತೆ, ಸ್ವಲ್ಪ ಲಿಂಕ್ ಇರುತ್ತೆ. ಅಫ್ಕೋರ್ಸ್ ಪರ್ಮುಟೇಷನ್ ಕಾಂಬಿನೇಷನ್ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಪ್ರಾಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಪ್ರಾಬಿಲಿಟಿ ಕ್ವಶನ್ಸಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ಕೆಲವೊಂದು. ಬಟ್ ಟ್ರಿಗ್ನಾಮೆಟ್ರಿ ಅಂತೂ ಮಸ್ಟ್. ನಾನೀಗ ಅದೇ ದಟ್ಸ್ ವಾಟ್ ಐ ಕಮ್ ಟು ನೆಕ್ಸ್ಟ್ ಒನ್. ಸೊ ಮಕ್ಕಳಿಗೆ ಏನಂದರೆ, ಸರ್ ನಾವು ಹೇಗೆ ಸ್ಟಡಿ ಮಾಡಬೇಕು, ಯಾವ ಆರ್ಡರ್ ಸ್ಟಡಿ ಮಾಡಬೇಕು ಅಂತ ಕೇಳ್ತಾರೆ. ಫಸ್ಟು ದಿಸ್ ಇಸ್ ಆರ್ಡರ್ ದಟ್ ಐ ಪ್ರಿಪೇರ್. ಸೊ ಆಯಿತಾ. ಈಗ ಫಸ್ಟ್ ನೀವೇನು ಮಾಡೋಕ್ಕಂದ್ರೆ ನಾನು 2 ಡಿವಿಷನ್ ಮಾಡಿ, ಕ್ಯಾಲ್ಕುಲಸ್ ಮತ್ತು ನಾನ್ ಕ್ಯಾಲ್ಕುಲಸ್ ಅಂತ. ಸೊ ಈ ಎಂಟೈರ್ ಕ್ಯಾಲ್ಕುಲಸ್ ಸ್ಟಡಿ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 25 ಮಾರ್ಕ್ಸ್ ಬರುತ್ತೆ. ಅಂದರೆ ಏನು, ಅಫ್ಕೋರ್ಸ್ ಅದ್ರಲ್ಲಿ ಕೆಲವೊಂದು ಚಾಪ್ಟರ್ ಟ್ರಿಗ್ನಾಮೆಟ್ರಿ, ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಫಸ್ಟ್ ಪಿ ಯು ಸಿ ಇನ್ಕ್ಲೂಡ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕ್ವಶನ್ ಮಾಡೋಕೊಂಡು ಟ್ರಿಗ್ನಾಮೆಟ್ರಿ ಬಂದೇ ಬರುತ್ತೆ, ASTC ರೂಲ್ ಬಂದೇ ಬರುತ್ತೆ, ಟ್ರಿಗ್ನಾಮೆಟ್ರಿ ಫಾರ್ಮುಲಾಸ್ ಬಂದೇ ಬರುತ್ತೆ ಕ್ಯಾಲ್ಕುಲಸಲ್ಲಿ. ಸೊ ಫಸ್ಟ್ ಏನು ಮಾಡೋಕ್ಕೆ ನೀವು ಫಸ್ಟ್ ಟ್ರಿಗ್ನಾಮೆಟ್ರಿ ಸ್ಟಡಿ ಮಾಡಬೇಕು. ಅದಾದಮೇಲೆ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ ಸ್ಟಡಿ ಮಾಡಬೇಕು. ಅದಾದಮೇಲೆ ಇನ್ವೆರ್ಸ್ ಟ್ರಿಗ್ನಾಮೆಟ್ರಿ ಸ್ಟಡಿ ಮಾಡಬೇಕು. ಅದಾದಮೇಲೆ ಕಂಟಿನ್ಯೂಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್. ದಯವಿಟ್ಟು ನೀವು ಇದೇ ಆರ್ಡರ್ ಸ್ಟಡಿ ಮಾಡಬೇಕು. ಯು ಹ್ಯಾವ್ ಟು ಸ್ಟಡಿ ಇನ್ ದ ಸೇಮ್ ಆರ್ಡರ್. ನಾನು ಫಸ್ಟು ಜಾಸ್ತಿ ಮಾರ್ಕ್ಸ್ ಇದೆ ಅಂದ್ಬಿಟ್ಟು ಇಂಟಿಗ್ರಲ್ಸ್ ಮಾಡ್ತೀನಿ ಅಂದರೆ ನಿಮ್ಗೆ ಕಷ್ಟ ಅನಿಸುತ್ತೆ. ಇಟ್ ಇಸ್ ನಾಟ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮಲ್ಲಾದರೆ ತಗೋ ಇಂಟಿಗ್ರಲ್ಸ್ ತಗೋ, ಡಿರೈವೇಷನ್ ಬರುತ್ತೆ, ಅದನ್ನು ಅರ್ಥ ಮಾಡ್ಕೊತಾನೆ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ಆ ಥರ ಅಲ್ಲ ಮಕ್ಕಳು, ಇದು ಅರ್ಥ. ಇದೇ ಆರ್ಡರ್ ಸ್ಟಡಿ ಮಾಡಬೇಕು ಟ್ರಿಗ್ನಾಮೆಟ್ರಿ. ಅರ್ಥ ಆಯ್ತಾ. ಆ್ಯಂಡ್ ಒಂದು ವೇಳೆ ಇಫ್ ಯುವರ್ ಇಂಟ್ರೆಸ್ಟೆಡ್, ನಾವು ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಕೂಡ ನಾನೇ ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ದೀನಿ ನಮ್ಮ ಆ್ಯಪಲ್ಲಿ. ಕಂಪ್ಲೀಟ್ ಈ PDF ಕೂಡ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ಕ್ರ್ಯಾಶ್ ಕೋರ್ಸ್ ಇದೆ KC 2024 ಆಲ್ರೆಡಿ. ಈವನ್ ನಾವು ಸದ್ಯ ಆ್ಯಸ್ ಆಫ್ ನೋ ಟ್ರಿಗ್ನಾಮೆಟ್ರಿ ಫಿನಿಶ್ ಆಗಿದೆ. ಟ್ರಿಗ್ನಾಮೆಟ್ರಿ ಐ ಥಿಂಕ್ ರಿಲೇಷನ್ಸ್ ಫಂಕ್ಷನ್ ಯಾವುದೋ ಒಂದು 2 ಚಾಪ್ಟರ್ ಫಿನಿಶ್ ಆಗಿದೆ. ಫಸ್ಟ್ ಟ್ರಿಗ್ನಾಮೆಟ್ರಿ ಹೇಳ್ಕೊಡೋದು. ಐ ಥಿಂಕ್ ನಂದು ಆಲ್ರೆಡಿ ವೀಡಿಯೋ ಇರಬೇಕು ಟ್ರಿಗ್ನಾಮೆಟ್ರಿ ಕ್ರ್ಯಾಶ್ ಕೋರ್ಸ್ ಬ್ಯಾಚ್. ಐ ಥಿಂಕ್ ಡೆಮೋ ವೀಡಿಯೋ ಅಂತಿದೆ, ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್ ಮಕ್ಕಳೇ. ಸೊ ಫಸ್ಟ್ ಟ್ರಿಗ್ನಾಮೆಟ್ರಿ ಸ್ಟಡಿ ಮಾಡಿ, ಅದಾದಮೇಲೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್, ಅದಾದಮೇಲೆ ಕ್ಯಾಲ್ಕುಲಸ್. ಫಸ್ಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಿ, ಫಸ್ಟು ಈ ಚಾಪ್ಟರ್ಸ್ಗೆ. ಅದಾದಮೇಲೆ ನಂತರ ಯು ಹ್ಯಾವ್ ಟು ಗಿವ್ ದ ಚಾಪ್ಟರ್ಸ್. ಇದು ಇಲ್ಲ ಸರ್ ನನಗೆ ಕ್ಯಾಲ್ಕುಲಸ್ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಎಲ್ಲ ಮಕ್ಕಳು ನನಗೆ ಹೇಳ್ತಾರೆ, ನೀವು ಬರೀ ಕ್ಯಾಲ್ಕುಲಸ್ನ ಹೇಳ್ತಾ ಇರ್ತಾರೆ ಸರ್ ಥ್ರೂ ಔಟ್ ದ ಕ್ಲಾಸಸ್ ಅಂತ. ಸೊ ಈವನ್ ನಾನು ಕಂಪ್ಲೀಟ್ ಮಾಡೋ ಚಾಪ್ಟರ್ಸ್ ಫಸ್ಟ್ ಕ್ಯಾಲ್ಕುಲಸ್, ಅದಾದಮೇಲೆ ಬೇರೆ ಚಾಪ್ಟರ್ಸ್ ಮಾಡ್ತೀನಿ. ಬಟ್ ಕೆಲವು ಮಕ್ಕಳಿಗೆ ಮೇ ಬಿ ಅವ್ರು ಇಂಜಿನಿಯರಿಂಗ್ ಹೋಗದೇ ಇರ್ಬೋದು, ಬಟ್ ಅವರು ಮ್ಯಾಥ್ಸ್ ಬರೀತಾ ಇದ್ದಾರೆ. ಬಿಕಾಸ್ KCT ಇನ್ನೂ ಬೇರೆ ಸಬ್ಜೆಕ್ಟ್ ಕೂಡ ಇರುತ್ತೆ. ನೀವು ಇಂಜಿನಿಯರಿಂಗ್ ಹೋಗ್ತಾ ಇದ್ದರೆ ನೀವು ಫಸ್ಟ್ ಇದನ್ನೇ ಮಾಡಬೇಕು ನೀವು, ಆಯಿತಾ. ಬೇರೆ ಫಾರ್ ಎಕ್ಸಾಂಪಲ್ PCMB ಬರೀತಾ ಇದ್ದೀರಾ, ಬೇರೆ ಬೇರೆ ಕೋರ್ಸಸ್ಗೋಸ್ಕರ, ಆಗ ನೀವೇನು ಮಾಡೋದು, ಸರ್ ನಾನು ಕ್ಯಾಲ್ಕುಲಸ್ ಡಿಫಿಕಲ್ಟ್ ಅನಿಸ್ತಾರೆ ಅಂದ್ಬಿಟ್ಟು. ನೋ, ಡೋಂಟ್ ವರಿ. ನೀವೇನು ಮಾಡ್ಕೊ, ಯು ಆರ್ ಫೋಕಸ್ ಮೋರ್ ಆನ್ ದೀಸ್ ಚಾಪ್ಟರ್ಸ್. ಸೆಟ್ಸು, ರಿಲೇಷನ್ಸ್, ಫಂಕ್ಷನ್ಸು, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, ವೆಕ್ಟರ್ಸು, 3D ಜಾಮೆಟ್ರಿ. ಅಫ್ಕೋರ್ಸ್ ಈಗ 2024ಗೆ ನಿಮ್ಮ ಬ್ಯಾಚ್ಗೆ ಕೆಲವೊಂದು ಸ್ಮಾಲ್ ಚೇಂಜಸ್ ಇರುತ್ತೆ ಕ್ವಶನ್ಸ್. ಬಿಕಾಸ್ 3D ಜಾಮೆಟ್ರಿಲಿ ಪ್ಲೇನ್ಸ್ ಅಂತ ಏನೋ ಡಿಲೀಟ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ಹೌ ಕ್ವಶನ್ಸ್ ವಿಲ್ ಬಿ ಆಸ್ಡ್. ಬಟ್ ನನ್ನ ಸಜೆಷನ್ಸು ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ತಿಳ್ಕೊಂಡಿರಿ ಅಷ್ಟೇ.
ಪ್ಲೇನ್ ಅಂದರೆ ಏನು ಅಂತ ಒಂದು ಬೇಸಿಕ್ ತಿಳ್ಕೊಂಡಿದ್ರೆ ಸಾಕು. ನೀವೇನು ಡೆಪ್ತಲ್ಲಿ ಸ್ಟಡಿ ಮಾಡೋದು ಪರವಾಗಿಲ್ಲ, ಆ ಥರ. ಅದೇ ರೀತಿ ಪ್ರಾಬಬಿಲಿಟಿ, LPP ಈ ಥರ. ಸೊ ಯಾರಿಗೆ ನಾನು ಇಂಜಿನಿಯರಿಂಗ್ ತೊಗೊತಾ ಇಲ್ಲ, ಸೊ ನೀವು ಫಸ್ಟು ಬೇಕಾದ ಇದನ್ನು ಫಿನಿಷ್. ನಾನು ಇವನ್ ಇಫ್ ಯು ನಾಟ್ ಟೇಕಿಂಗ್ ಇಂಜಿನಿಯರಿಂಗ್, ಇಫ್ ಯು ಲೈಕ್ ಕ್ಯಾಲ್ಕುಲಸ್, ಐ ವಿಲ್ ಸಜೆಸ್ಟ್ ಕ್ಯಾಲ್ಕುಲಸ್ ಓನ್ಲಿ. ಸೊ ಬಟ್ ಇಲ್ಲ ಸರ್ ನಾನು ತೊಗೊತಾ ಇಲ್ಲ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವು ಇದನ್ನು ಫಿನಿಷ್ ಮಾಡೋದು. ಬಿಕಾಸ್ ಇದರಲ್ಲೂ ಆಲ್ಮೋಸ್ಟ್ 25 ಮಾರ್ಕ್ಸ್ ಬರುತ್ತೆ. LPP, ಪ್ರಾಬಬಿಲಿಟಿ, 3 ಡೈಮೆನ್ಷನಲ್ ವೆಕ್ಟರ್ಸ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್, ರಿಲೇಷನ್ಸ್, ಫಂಕ್ಷನ್ಸ್, ಇದರಲ್ಲೂ ಆಲ್ಮೋಸ್ಟ್ 25 ಮಾರ್ಕ್ಸ್ ಬರುತ್ತೆ. ಇದರಲ್ಲೂ ಆಲ್ಮೋಸ್ಟ್ 25 ಮಾರ್ಕ್ಸ್ ಬರುತ್ತೆ. ನಿಮಗೆ ಯಾವ್ದು ಬೇಕಾದರೂ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಗೋ ಇನ್ ದಿಸ್ ಆರ್ಡರ್, ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಈ ಆರ್ಡರ್ ಹೋಗ್ಬೇಕು ನೀವು. ಅದಾದಮೇಲೆ ಕೆಲವೊಂದು ಫಸ್ಟ್ PUC ಪೋರ್ಷನ್ಸು, ಈ ಪೋರ್ಷನ್ಸ್ ಆ್ಯಕ್ಚುಲಿ ಇದು ಕಾಂಪ್ಲೆಕ್ಸ್ ನಂಬರ್ಸ್, ಪರ್ಮುಟೇಷನ್, ಕಾಂಬಿನೇಷನ್, ಬೈನಾಮಿಯಲ್ ಥಿಯರಮ್, ಇದರಲ್ಲಿ ಯೂಶಲಿ ಪ್ರತಿ ವರ್ಷ ಒನ್ ಕ್ವಶನ್ ಕೇಳ್ತಾರೆ ಮಕ್ಕಳೇ. ಅದರಿಂದ ನಿಮ್ಮ ಹತ್ರ ನಾನೇನು ಹೇಳೋದಂದರೆ ಅಫ್ಕೋರ್ಸ್ ಈ ಸ್ಟ್ರೈಟ್ ಲೈನ್ಸ್ ಗೊತ್ತಿರಬೇಕು. ಯು ಶುಡ್ ನೋ y = mx + b, ಅದನ್ನು ಎಲ್ಲರೂ ಯೂಸ್ ಮಾಡ್ತೀವಿ. ಸೊ ನೀವು ಬೇಸಿಕ್ ಕ್ವಿಕ್ಕಾಗಿ, ಯು ಡೋಂಟ್ ಹ್ಯಾವ್ ಟು ನೋ ಸೋ ಮಚ್ ಆಲ್ಸೋ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಸೆಕೆಂಡ್ PUC ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದಾರೆ ಪ್ರಾಬಬಿಲಿಟಿ, ಅಲ್ಲಿ ನಿಮ್ಗೆ ಏನೋ ಒಂದು ಕಾಂಬಿನೇಷನ್ ಕ್ವಶನ್ ಅರ್ಥ ಆಗಿಲ್ಲ. ನೀವೇನು ಮಾಡ್ತೀರಾ, ಬರೀ ಫಸ್ಟ್ PUCಗೆ ಹೋಗ್ಬಿಟ್ಟು ಆ ಕಾಂಬಿನೇಷನ್ ಮಾತ್ರ, ಆ ಫಾರ್ಮುಲಾ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಯಾವುದೋ ಕ್ವಶನ್ ಸಾಲ್ವ್ ಮಾಡ್ತಾರೆ, ಈಕ್ವೇಷನ್ ಆಫ್ ಲೈನ್ ಬರುತ್ತೆ, ಸೊ ಆ ಲೈನ್ ಫಾರ್ಮುಲಾ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಪ್ರಕಾರ ಅಷ್ಟೊಂದೇನು ಯು ಡೋಂಟ್ ಹ್ಯಾವ್ ಟು ವರಿ, ಬಿಕಾಸ್ ಟ್ರಿಗ್ನೋಮೆಟ್ರಿ ಕಮ್ಸ್ ಎವ್ರಿವೇರ್. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್, ಟ್ರಿಗ್ನೋಮೆಟ್ರಿ ನಿಮ್ಗೆ ಗೊತ್ತಿರಲೇಬೇಕು. ಅಫ್ಕೋರ್ಸ್ ಆ್ಯಂಡ್ ರಿಲೇಷನ್ ಫಂಕ್ಷನ್ ಫಸ್ಟ್ PUC ಸೆಕೆಂಡ್ PUC ಲಿಂಕ್ ಇರುತ್ತೆ, ಸೆಟ್ಸು ರಿಲೇಷನ್ ಫಂಕ್ಷನ್ ಲಿಂಕ್ ಇರುತ್ತೆ. ಬೇರೆವೆಲ್ಲ ಕೋನಿಕ್ ಸೆಕ್ಷನ್ಸ್, ಫಾರ್ ಎಕ್ಸಾಂಪಲ್ ಯಾವುದೋ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಫಾರ್ಮುಲಾ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಯಾವುದೋ ಒಂದು ಎಲಿಪ್ಸ್ ಬಂತು, ನೀವೇನು ಮಾಡ್ಬೋದು, ಜಸ್ಟ್ ಎಲಿಪ್ಸ್ ಫಾರ್ಮುಲಾಸ್ ತಿಳ್ಕೊಳ್ಳಿ. ಎಲಿಪ್ಸ್ ಫಾರ್ಮುಲಾಸ್, ಪ್ಯಾರಾಬೋಲ್. ಯಾಕಂದರೆ ನೀವು ಫಸ್ಟ್ PUC ಫುಲ್ಲಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸೆಕೆಂಡ್ PUC ಟೈಮ್ ಸಿಗೋದಿಲ್ಲ ಮಾಡೋದಕ್ಕೆ. ಸೊ ನಿಮ್ಮ ಜಾಸ್ತಿ ಫೋಕಸ್ಸು, ನೀವು ಜಾಸ್ತಿ ನಿಮ್ಮ ಅಟೆನ್ಷನ್ನ ಸೆಕೆಂಡ್ PUC ಕಡೆ ಇಡಬೇಕು, ಆಯಿತಾ. ಅದಕ್ಕೆ ಏನೇನು ಬೇಕೋ ಸ್ವಲ್ಪ ನೀವು ಸ್ಟಡಿ ಮಾಡ್ಕೊಬೇಕು. ಆಮೇಲೆ ಅಫ್ಕೋರ್ಸ್ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಆದಮೇಲೆ ನಿಮಗೆ ವಿತಿನ್ ಫಸ್ಟ್ 1 ವೀಕಲ್ಲಿ ನೀವು ಆರಾಮಾಗಿ ಫಸ್ಟ್ PUC ಎಲ್ಲ ಮುಗಿಸ್ಕೊಬೋದು. ಅರ್ಥ ಆಯಿತಾ. ನನ್ನ ಇಂಟೆನ್ಷನ್ ಅಂದರೆ ಈಗ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ನೀವು ಫಸ್ಟ್ PUCಗೆಲ್ಲ ಕೂತ್ಕೊಂಡು 4-5 ಡೇಸ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಮತ್ತೆ ಡಿಫಿಕಲ್ಟ್ ಆಗುತ್ತೆ ಬೋರ್ಡ್ ಎಕ್ಸಾಮ್ಗೆ. ಸೊ ಫೋಕಸ್ ಮೋರ್ ಟುವರ್ಡ್ಸ್ ಸೆಕೆಂಡ್ PUC. ಅರ್ಥ ಆಯ್ತಾ ಕ್ಲಿಯರಾಗಿ. ಸೆಕೆಂಡ್ PUC ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಅಲ್ಲಿ ಯಾವುದಾದ್ರು ಒಂದು ಸಣ್ಣ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕಾನ್ಸೆಪ್ಟ್ ಮಾತ್ರ ತಿಳ್ಕೊಳ್ಳಿ ಫಸ್ಟ್ PUCಲ್ಲಿ ಬಂದು. ಅರ್ಥ. ಬೋರ್ಡ್ ಎಕ್ಸಾಮ್ ಮುಗಿದಾದ್ಮೇಲೆ ಫಸ್ಟ್ ಒನ್ ವೀಕ್ ಕೂತ್ಕೊಂಡು ಕ್ಲೀನಾಗಿ ಫಸ್ಟ್ PUC ಎಲ್ಲ ಒಂದ್ಸರಿ ಜಸ್ಟ್ ರಿವಿಷನ್ ಮಾಡಿಕೊಂಡ್ರೆ ಸಾಕು. ಸೊ ಫಸ್ಟ್ PUC ಆ ಥರ ಏನು ಡಿಫಿಕಲ್ಟ್ ಕ್ವಶನ್ ಕೇಳಿದ್ರೆ, ಐ ಮೀನ್ ಮೆನಿ ಆಫ್ ದ ಕ್ವಶನ್ಸ್ ಒಂದು 15 ಕ್ವಶನ್ಸ್ ಕೇಳಿದ್ರೆ, ನಾನು ನೋಡಿದಂಗೆ ಪ್ರತಿ ವರ್ಷ ಒಂದು 10 ಕ್ವಶನ್ಸ್ ನಿಮಗೆಲ್ಲ ಫಾರ್ಮುಲಾಸ್ ಗೊತ್ತಿದ್ರೆ ಬರುತ್ತೆ. ಸೇಮ್ ಬೈನಾಮಿಯಲ್ ಥಿಯರಮ್, ಅದೇ ಮಿಡ್ಲ್ ಟರ್ಮ್, ಸೀಕ್ವೆನ್ಸಲ್ಲಿ APGP ಮೇಲೆ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ, ಒಂದು ಸೀಕ್ವೆನ್ಸ್ ಒಂದು ಜನರಲ್ ಫಾರ್ಮುಲಾ ಮೇಲೆ ಕೇಳ್ತಾರೆ, ಕೋನಿಕ್ ಸೆಕ್ಷನ್ಸ್ ಮೇಲೆ ಸಿಂಪಲ್ ಕ್ವಶನ್ಸೇ ಕೇಳ್ತಾರೆ. ಈ ರೀತಿ ಸೊ ಎಲ್ಲ ಫಾರ್ಮುಲಾಸ್ ಗೊತ್ತೇ ನೀವು ಆರಾಮಾಗಿ ಮಾಡ್ಬೋದು. ಸೊ ಯು ಹ್ಯಾವ್ ಟು ಫಾಲೋ ಆಲ್ವೇಸ್ ದಿಸ್ ಆರ್ಡರ್ ಮಕ್ಕಳೇ. ಸೊ ಆರ್ಡರ್ ಫಾಲೋ ಮಾಡಬೇಕು. ನೀವು ಹೆಂಗಂದರೆ ಹೆಂಗೆ ಯಾವುದೋ ಒಂದು ಚಾಪ್ಟರ್ ಸ್ಟಡಿ ಮಾಡೋಕ್ಕೆ ಆಗೋದಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಅದೇ ರೀತಿ ಮಕ್ಕಳೇ, ಸೊ ಒಂದು ವೇಳೆ ಇಫ್ ಯುವರ್ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಕ್ರ್ಯಾಶ್ ಕೋರ್ಸ್ ಇದೆ, ಸೊ ನೀವು ಕ್ರ್ಯಾಶ್ ಕೋರ್ಸ್ ತೊಗೊಬೋದು. ಮ್ಯಾಥಮೆಟಿಕ್ಸ್ ನಾನೇ ಟೀಚ್ ಮಾಡ್ತೀನಿ. ಸೊ ಟೀಚರ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳೇ. ಸೊ ಫಸ್ಟು ಯಾರು ಟೀಚರ್ ಟೀಚ್ ಮಾಡ್ತಾರೆ ಅನ್ನೋದು. ಆ್ಯಂಡ್ ಸೊ ನಾವು ಆಲ್ರೆಡಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನಡೀತಾ ಇದೆ, ಟ್ರಿಗ್ನೋಮೆಟ್ರಿ ಮುಗಿದಿದೆ. ರಿಲೇಷನ್ಸ್, ಫಂಕ್ಷನ್ಸ್, ಕೆಲವೊಂದು ಚಾಪ್ಟರ್ಸ್ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತೀವಿ, ಬಟ್ ಯು ಕ್ಯಾನ್ ಫಾಲೋ ಒನ್ ಆರ್ಡರ್, ಆಯಿತಾ. ಸೊ ನಮ್ಮಲ್ಲಿ DPPs ಲಾಸ್ಟ್ ಇಯರ್ KCET 2023 ಔಟ್ ಆಫ್ 60 ಕ್ವಶನ್ಸ್ ಮೆನಿ ಕ್ವಶನ್ಸ್ ನಾನು ಈಗಲೇ ಹೇಳ್ಕೊಡ್ತಾರೆ ಮಕ್ಕಳು ಆ್ಯಕ್ಚುಲಿ. ಸೊ ನಾನು DPPsಲ್ಲಿ ಕೆಲವೊಂದು ಕ್ವಶನ್ ಹೇಳ್ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್ tan 1, tan 2, tan 3 ಅಂತ, ಆ್ಯಂಡ್ log tan 1, tan 2, tan 3 ಹೇಳ್ಕೊಟ್ಟಿದೆ. ಬಟ್ KCET 2024 e⁻log tan 1, tan 2 ಅಂತ ಬಂದಿದೆ. ನನಗೆ ಈಗಲೂ ಡೌಟ್ ಇದೆ. ನಮಗೆ ಲೈವ್ ಸೆಷನ್ ನಡೆದಾಗ ಪೀಪಲ್ ಇಸ್ ಟು ಆಸ್ಕ್ ಆಲ್ವೇಸ್ ಯಾವುದೋ ಒಂದು ಕ್ವಶನ್ ತುಂಬ ಡೌಟ್ ಕೇಳ್ತಾ ಇದ್ರು. ಒಂದು f(x) ಕೊಟ್ಬಿಟ್ಟು x - 1/x ಕೊಡ್ತಾಯಿದ್ರು. ಇನ್ನೊಂದು f ಸರ್ಕಲ್ G ಕೊಟ್ಬಿಟ್ಟು x³ - 1/x³ ಕೇಳ್ತಾ ಇದ್ರು. ಆ್ಯಂಡ್ f ಸರ್ಕಲ್ f'(x) ಏನೋ ಅಂತ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು. ರಿಲೇಷನ್ಸ್, ಫಂಕ್ಷನ್ಸ್ ಎಲ್ಲ ಮಿಕ್ಸ್ ಮಾಡಿ ಆ ಕ್ವಶನ್ ಎಷ್ಟು ಸತಿ ಹೇಳ್ಕೊಟ್ರಿ ನಾನು ಲಾಸ್ಟ್ ಇಯರ್ 2023 ದಟ್ಸ್ ಅವರ್ DPP ಕ್ವಶನ್. ಇಟ್ ಹಸ್ ಕಮ್ ಡೈರೆಕ್ಟ್ಲಿ ಸೇಮ್ ಕ್ವಶನ್ಸ್. ಸೊ ನೀವು ಜಸ್ಟ್ ಇಫ್ ಯು ಸಾಲ್ವ್, ಸೊ ನಂಗೆ ಪ್ರತಿಸತಿ ಮಕ್ಕಳು ಹೇಳ್ತಾರೆ, ಸೊ ಹೌ ಮಚ್ ಯು ಕ್ಯಾನ್ ಸ್ಕೋರ್ ಜಸ್ಟ್ ಇಫ್ ಯು ಫಿನಿಶ್ ಎವ್ರಿಥಿಂಗ್ ಅಂತ. ನೀವು DPPs ಮತ್ತು PYQs ನಾವೇನು ಪ್ರೊವೈಡ್ ಮಾಡ್ತೀವಿ, ಫಿನಿಶ್ ದಟ್ ಮಚ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಟು ಗೆಟ್ 45 ಮಾರ್ಕ್ಸ್ ಈಸಿಲಿ ಇನ್ ದ CET ಮಕ್ಕಳೇ. ಬಿಕಾಸ್ in that way you are going to prepare the material. So if you're interested, you can take KCET crash course. And illa sir, so and also books, what are the books that you need to refer it first? ಯಾವ books na refer ಮಾಡಿ ಜಾಸ್ತಿ ನಾವು. ಸೊ ನಿಮ್ಮ ಬುಕ್ಸ್ ಯಾವ್ದು, I'll just come one by one. ಸೊ ಬುಕ್ಸ್ ಏನು ಮಾಡ್ತೀರಾ ನೀವು ಬೇಸಿಕಲಿ. ಸೊ ಫಸ್ಟ್ ಬುಕ್ ನಾನು ರೆಫರ್ ಮಾಡೋದು ಫಸ್ಟ್ ಆಫ್ ಆಲ್ ಯಾರ್ಯಾರು ಇನ್ನೂ ನೀವು ಬೋರ್ಡ್ ಎಕ್ಸಾಮಲ್ಲಿ ಅರ್ಥ ಮಾಡ್ಕೊಂಡಿಲ್ವೋ ಚಾಪ್ಟರ್ಸು, ದಯವಿಟ್ಟು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲಸ್ ಆಗಲಿ, ನಾನೇ ತುಂಬ ವೀಡಿಯೋಸ್ ಆಲ್ರೆಡಿ ಮುಗಿಸ್ತಾ ಇದ್ದೀನಿ ಕ್ಯಾಲ್ಕುಲಸ್ನ. ಬೇರೆ ಚಾಪ್ಟರ್ಸು ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ ನಿಮಗೆ. ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೊಡೋದಿಲ್ಲ, ಅರ್ಥ ಮಾಡಿಸ್ತೀನಿ. ನೀವು ಬೋರ್ಡ್ ಎಕ್ಸಾಮ್ಸ್ ಫಸ್ಟ್ ಪ್ರಾಪರ್ಗೆ ಅರ್ಥ ಮಾಡ್ಕೊಂಡು ನಾನು ಹೇಳ್ದಂಗೆ ಇವರು ಆಲ್ಮೋಸ್ಟ್ ನಿಮ್ಮ CETಲಿ ಔಟ್ ಆಫ್ 16 to 25 to 30 ರೀಚ್ ಆಗಿಬಿಡ್ತೀರಾ ಈಸಿಯಾಗಿ.
ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡು ಮಾಡಬೇಕು. ಅದಾದಮೇಲೆ ಎನ್ ಸಿ ಆರ್ ಟಿ, ಆಬ್ವಿಯಸ್ಲಿ ನಿಮ್ಮ ಎನ್ ಸಿ ಆರ್ ಟೆಕ್ಸ್ಟ್ ಬುಕ್ ನೀವು ಸಾಲ್ವ್ ಮಾಡಿರಬೇಕು. ಬಟ್ ನಾನು ಹೇಳಿದ್ದು ಫಸ್ಟ್ ಪಿ ವೈ ಕ್ಯೂಸ್. ಮೋಸ್ಟ್ ಇಂಪಾರ್ಟೆಂಟು ಪಿ ವೈ ಕ್ಯೂಸ್, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್. ಸೊ ನೀವು ಹೇಳ್ಬೋದು ಸರ್ ಪಿ ವೈ ಕ್ಯೂ ಸಿ ಇ ಟಿಯಲ್ಲಿ ಕೇಳಿದ ಕ್ವಶನ್ನೇ ಕೇಳೋದಿಲ್ಲ ಆ್ಯಕ್ಚುಲಿ, ದಟ್ಸ್ ಫಾರ್ ಶ್ಯೂರ್. ಬಟ್ ಕಾನ್ಸೆಪ್ಟ್ ಮೇಲೆ ಹೇಳ್ತಾರೆ. ನಾನು ಹೇಳ್ತೀನಿ ಪ್ರತಿ ವರ್ಷ ಟ್ರಿಗ್ನೋಮೆಟ್ರಿಯಲ್ಲಿ ಈ ಥರ ಯಾವುದೋ ಒಂದು ಸೀಕ್ವೆನ್ಸ್ ಕ್ವಶನ್ ಇರುತ್ತೆ, ಎಷ್ಟೊಂದು ಸತಿ ಕೇಳಿದ್ದಾರೆ. ಅದನ್ನು ಸ್ವಲ್ಪ ಚೇಂಜ್ ಮಾಡಿ. ಈ ಸತಿ ಇ ಪವರ್ ಲಾಗ್ ಆಫ್ ಟ್ಯಾನ್ ಏನೋ ಕೇಳ್ತಾರೆ, ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ನೀವು ಏನು ಕಾನ್ಸೆಪ್ಟ್ ಸ್ಟಡಿ ಮಾಡ್ತಿರೋ ಸಿ ಇ ಟಿಗೆ ಪಿ ವೈ ಕ್ಯೂಸ್ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಕ್ವಶನ್ ಬರ್ತಾರೆ, ಯಾವ ಟೈಪ್ ಕ್ವಶನ್ ಬರ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸೊ ಮೋರ್ ಆರ್ ಲೆಸ್ ಅದೇ ಟೈಪ್ ಆರ್ ಸ್ವಲ್ಪ ಚೇಂಜಸ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಪಿ ವೈ ಕ್ಯೂಸ್ ಇರಬೇಕು. ನಾನು ಚಾಪ್ಟರ್ ವೈಸ್ ಪಿ ವೈ ಕ್ಯೂಸ್ನ ಸಿಂಪ್ಲಿಫೈಡ್ ಮೀನ್ಸ್ ಆ್ಯಪಲ್ಲಿ ಪಿ ಡಿ ಎಫ್ಸ್ನ ಕೊಡ್ತೀನಿ. ಸೊ ಚಾಪ್ಟರ್ ವೈಸ್ ಪಿ ವೈ ಕ್ಯೂಸ್. ಸೊ ಫಸ್ಟ್ ಪಿ ವೈ ಕ್ಯೂಸ್ ಅದ ಎನ್ ಸಿ ಆರ್ ಟಿ ಎಕ್ಸಾಂಪಲ್. ನಾನು ಯಾವತ್ತೂ ಒಂದು ಆರ್ಡರ್ ಹೇಳ್ತೀನಿ ಮಕ್ಕಳಿಗೆ. ಸೊ ಫಸ್ಟ್ ನೀವೇನು ಮಾಡ್ತೀರಾ, ನೀವು ಪಿ ಯು ಸಿ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಯಾವುದೋ ಒಂದು ಚಾಪ್ಟರ್ ತಗೋಣ. ಈಗ ಫಾರ್ ಎಕ್ಸಾಂಪಲ್ ಕಂಟ್ರಿ ಡಿಫ್ರೆನ್ಷಿಬಿಲಿಟಿ. ಸರ್ ನನಗೆ ಕಂಟ್ರಿ ಡಿಫ್ರೆನ್ಸ್ ಚೆನ್ನಾಗಿ ಅರ್ಥ ಆಗಿದೆ ಪಿ ಯು ಸಿಯಲ್ಲಿ, ನಾನೇ ಹೇಳ್ಕೊಟ್ಟಿದ್ದೀನಿ ಎಲ್ಲನೂ. ಓಕೆ, ಸೊ ಚೆನ್ನಾಗಿ ಅರ್ಥ ಆಗಿದೆ. ಸೊ ನನಗೆ ಯಾವುದೇ ಕ್ವಶನ್ ಪಿ ಯು ಸಿಯಲ್ಲಿ ಕೊಟ್ಟರು ಮಾಡ್ತಾ ಇದ್ದೀನಿ ನಾನೀಗ. ಸೊ ನೆಕ್ಸ್ಟ್ ನೀವೇನು ಮಾಡೋಕ್ಕೆ, ಈಗ ಕೆ ಸಿ ಟಿ ಪಿ ವೈ ಕ್ಯೂಸ್ ತೊಗೊಳ್ಳಿ. ಕೆ ಸಿ ಟಿ ಪಿ ವೈ ಕ್ಯೂಸ್. ಸೊ ಟ್ರೈ ಟು ಸಾಲ್ವ್ ದ ಕ್ವಶನ್ಸ್ ಆ್ಯಂಡ್ ಟ್ರೈ ಟು, ನಾನು ಯಾವತ್ತೂ ಹೇಳ್ತೀನಿ ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಕ್ವಶನ್ ಓದಬೇಕು, ಆನ್ಸರ್ಸ್ 4 ನೋಡಬೇಕು. ಆ ಆನ್ಸರ್ಸ್ 4 ನೋಡಾದ್ಮೇಲೆ ಇನ್ನೂ ಯೋಚನೆ ಮಾಡಬೇಕು ಆ್ಯಕ್ಚುಲಿ. ಸೊ ಫಸ್ಟ್ ಆಪ್ಷನ್ಸ್ ಟ್ರೈ ಟು ಎಲಿಮಿನೇಟ್ ಮಾಡೋಕ್ಕೆ ಯೋಚನೆ ಮಾಡಿ. ಇದು ಈ ಥರ ಬರ್ಬೋದಾ ಇಲ್ವಾ. ಟ್ರೈ ಟು ಪ್ಲೇ ವಿತ್ ಆಪ್ಷನ್ಸ್ ಆ್ಯಂಡ್ ದ ಕ್ವಶನ್ಸ್. ಇಮಿಡಿಯೇಟ್ಲಿ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೊ ಯು ಸಾಲ್ವ್ ದ ಪಿ ವೈ ಕ್ಯೂಸ್. ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಚೆಕ್ ದ ಆನ್ಸರ್ಸ್ ಆಲ್ಸೋ. ಬಟ್ ತುಂಬ ಸರಿ ಕೆಲವೊಂದ್ಸರಿ ತುಂಬ ಪಿ ವೈ ಕ್ಯೂಸ್ ಬುಕ್ಸಲ್ಲಿ ಸೊಲ್ಯೂಷನ್ ತುಂಬ ಲೆಂತಿ ಕೊಟ್ಟಿರ್ತಾರೆ. ಸೊ ಯೂಸ್ ಯುವರ್ ಬ್ರೈನ್ ಆ್ಯಂಡ್ ಟ್ರೈ ಟು ಎಲಿಮಿನೇಟ್ ದ ಆಪ್ಷನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ನೀವು ಅರ್ಥ ಆಗಿದೆ ಫಸ್ಟ್ ಪಿ ವೈ ಕ್ಯೂಸ್ ಸಾಲ್ವ್ ಮಾಡಿ. ಆಯಿತಾ? ಅದಾದಮೇಲೆ ಎನ್ ಸಿ ಆರ್ ಟಿ ಎಕ್ಸಾಂಪಲರ್ ಸಾಲ್ವ್ ಮಾಡಿ. ಎನ್ ಸಿ ಆರ್ ಟಿ ಎಕ್ಸಾಂಪಲರ್ ಅದಾದಮೇಲೆ ನಂತರ ಇಫ್ ಯು ಹ್ಯಾವ್ ಟೈಮ್, ಸೊ ನಾನು ಪಿ ವೈ ಕ್ಯೂಸ್, ಎನ್ ಸಿ ಆರ್ ಟಿ ಎಕ್ಸಾಂಪಲರ್ ಪ್ರತಿಯೊಂದು ಚಾಪ್ಟರ್ಗೂ ಇಷ್ಟು ನೀವು ಮಾಡಬೇಕು. ಅದಾದಮೇಲೆ ನಾನು ಸಜೆಸ್ಟ್ ಮಾಡ್ತೀನಿ ಯೂಶಲಿ ಸಿ ಇ ಟಿ ಲೆವೆಲು. ಸೊ ಯೂಶಲಿ ಫಿಸಿಕ್ಸ್ ಆದರೆ ನಾವು ಹೇಳ್ಬೋದು, ನೀವು ಇವೆರಡು ಆದಮೇಲೆ ಸ್ವಲ್ಪ ನೀಟ್ ಕ್ವಶನ್ಸ್, ಸ್ವಲ್ಪ ನೀಟ್ ಪಿ ವೈ ಕ್ಯೂಸ್ ಟ್ರೈ ಮಾಡಿ. ಬಿಕಾಸ್ ಫಿಸಿಕ್ಸಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಲ್ಲಿ ಸಿ ಇ ಟಿ ಮತ್ತು ನೀಟ್ ಅಂತ ಸೇಮ್ ಲೆವೆಲ್ ಬರುತ್ತೆ. ಬಟ್ ಇಲ್ಲಿ ಮ್ಯಾಥ್ಸಲ್ಲಿ ನಾವು ಏನು ಚೆಕ್ ಮಾಡೋಕ್ಕಂತ ಹೇಳಿದ್ರೆ, ನೀವು ಜೆ ಇ ಮೇನ್ಸ್ ಕ್ವಶನ್ ಚೆಕ್ ಮಾಡಿಬಿಟ್ರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ನಾಟ್ ರಿಕ್ವೈರ್ಡ್ ಜೆ ಇ ಮೇನ್ಸ್. ನಾನು ಸಜೆಸ್ಟ್ ಮಾಡ್ತೀನಿ ಕಾಮಿಡ್ಗೆ, ನಿಮ್ಮ ಹತ್ರ ಕಾಮಿಡ್ಗೆ ಪಿ ವೈ ಕ್ಯೂಸ್ ಇದ್ದರೆ, ಸೊ ಕಾಮಿಡ್ಗೆ ಪಿ ವೈ ಕ್ಯೂಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಚಾಪ್ಟರ್ ವೈಸ್ ಅದನ್ನು ಸ್ವಲ್ಪ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಸೊ ನೀವು ಫಸ್ಟ್ ಪಿ ವೈ ಕ್ಯೂಸ್ ಮಾಡೋಕ್ಕೂ ಅದಾದ ಎನ್ ಸಿ ಆರ್ ಟಿ ಎಕ್ಸಾಂಪಲ್, ಅದಾದಮೇಲೆ ಪಿ ವೈ ಕ್ಯೂಸ್. ಸೊ ಈ ರೀತಿ ಇರಬೇಕು ಮಕ್ಕಳು ನಿಮ್ಮ ಸ್ಟಡೀಸ್ ಬೇಸಿಕಲಿ. ಸೊ ಆ್ಯಂಡ್ ದಯವಿಟ್ಟು ಸೊ ನೀವು ಫಸ್ಟ್ ಬೋರ್ಡ್ ಎಕ್ಸಾಮ್ಸ್ ಫಿನಿಷ್ ಮಾಡಿ. ಆಯಿತಾ? ಫಸ್ಟ್ ಬೋರ್ಡ್ ಏನಿದೆಯೋ ನಿಮ್ಮ ಮ್ಯಾಥಮೆಟಿಕ್ಸ್ನ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಆ ಚಾಪ್ಟರ್ ಆದಮೇಲೆ ಅದ್ರ ಜೊತೆಯಲ್ಲೇ ನೀವೇನು ಮಾಡಬೇಕು, ಬೇಸಿಕಲಿ ನನಗೆ ಅರ್ಥ ಆಗಿದೆ ಚಾಪ್ಟರ್ ಚೆನ್ನಾಗಿ ಅಂತ ಹೇಳಿದ್ರೆ ಪಿ ವೈ ಕ್ಯೂ ಸಾಲ್ವ್ ಮಾಡಿ ಕೆಲವೊಂದನ್ನು. ಸೊ ಟ್ರೈ ಟು ಸಾಲ್ವ್ ಫ್ರಮ್ 2014 ಹಿಡಿದು 2014-15 ಹಿಡಿದು ಈ ರೀಸೆಂಟಾಗಿ ಏನು ಬಂದಿದೆ ಅಲ್ಲಿವರೆಗೂ ಜಸ್ಟ್ ಚೆಕ್ ಮಾಡಿ ಯಾವ ರೀತಿ ಕ್ವಶನ್ ಬರ್ತಾ ಇದೆ ಅಂತ. ಮೇ ಬಿ ನೀವು ಎಲ್ಲ ಸಾಲ್ವ್ ಮಾಡೋಕ್ಕೆ ಆಗದೆ ಇರ್ಬೋದು. ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ 10 ಕ್ವಶನ್ಸ್ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೇಕು ಮಕ್ಕಳೇ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಮಾಲ್. ಎವ್ರಿ ಡೇ ಒಂದು 10 ಕ್ವಶನ್ ಸಾಲ್ವ್ ಮಾಡ್ತೀನಿ. ನಿಮ್ಗೆ ಒಂದು ಐಡಿಯಾ ಬರ್ತಾ ಇರುತ್ತೆ. ನೀವು ಟಚ್ಚೇ ಮಾಡಿಲ್ಲ, ನೀವು ಮಾಡೇ ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ನೀವು 10 ಕ್ವಶನ್, ಇನ್ನು 20 ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ ಅದರಲ್ಲಿ ಮೇ ಬಿ ನಿಮಗೆ 10 ಬರುತ್ತೆ, 10 ಬರದೇ ಇರ್ಬೋದು. ಬಟ್ ಸ್ಟಿಲ್ ಯು ಆರ್ ಬೆಟರ್ ದ್ಯಾನ್ ಡೂಯಿಂಗ್ ನಥಿಂಗ್. ಏನೂ ಮಾಡದೇ ಇಲ್ದಿರೋ ಬದಲು ಒಂದು 10-20 ಕ್ವಶನ್ ನೋಡ್ತಾರೆ, ನಿಮ್ಗೆ ಐಡಿಯಾ ಬರುತ್ತೆ. ನೀವು ಬೋರ್ಡ್ ಎಕ್ಸಾಮ್, ನನಗೆ ಗೊತ್ತು ಬೋರ್ಡ್ ಎಕ್ಸಾಮ್ಸು ಪ್ರಾಕ್ಟಿಕಲ್ಸ್ ಏನೋ 1000 ಇರುತ್ತೆ. ಬಟ್ ಇದು ನೋಡಿಕೊಂಡು 1 by 1 ಯು ಟು ಸ್ಟಡಿ. ಅರ್ಥ ಆಯ್ತಾ? ಸೊ ಆ ರೀತಿ ಮಾಡಿ. ದಿಸ್ ಶುಡ್ ಬಿ ಯುವರ್ ದಿಸ್ ಒನ್ ಆ್ಯಂಡ್ ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹೋಪ್ ಯು ಗಾಟ್ ಎನ್ ಐಡಿಯಾ. ಸೊ ಕಮಿಂಗ್ ಟು ದ ಓಕೆ, ಐ ಡೋಂಟ್ ನೋ ವೆದರ್ ಐ ಟೋಲ್ಡ್. ಸ್ಟಡಿ ಪ್ಲಾನ್ ಅಂದರೆ ವೆರಿ ಸಿಂಪಲ್ ಇಯರ್. ನೀವು ಹೇಗೆ ಪ್ರಿಪೇರ್ ಮಾಡೋಕ್ಕೆ ನಿಮ್ಮ ಸಿ ಇ ಟಿ ಮ್ಯಾಥಮೆಟಿಕ್ಸ್ಗೆ ನಾನು ಯಾವತ್ತೂ ಹೇಳ್ತೀನಿ, ಶಾರ್ಟ್ ನೋಟ್ಸ್. ಫಸ್ಟ್ ನೋಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಥ್ಸಲ್ಲಿ ನೋಟ್ಸ್ ತುಂಬ ಈಸಿ. ನೀವು ಯಾವುದಾದ್ರು ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನೀವು ಫಾರ್ಮುಲಾಸ್ ತೊಗೊಂಡ್ರೆ, ಮ್ಯಾಥ್ಸಲ್ಲಿ ದಿಸ್ ನಥಿಂಗ್ ಎಸ್ ಅ ಶಾರ್ಟ್ ನೋಟ್ಸ್. ಅಂದರೆ ಶಾರ್ಟ್ ನೋಟ್ಸ್ ಇದೆ. ನಾನು ಫಿಸಿಕ್ಸಲ್ಲಾದರೆ ನಾವು ಕಾನ್ಸೆಪ್ಟ್ ಬರೀಬೇಕು, ಫಾರ್ಮುಲಾಸ್ ಬರೀಬೇಕು, ಅದೇನು ಆ ಫಾರ್ಮುಲಾ ಏನೇನಿದೆ ಇದೆಲ್ಲ ಬರೀಬೇಕಾಗುತ್ತೆ. ಬಟ್ ವೆನ್ ಕಮ್ ಟು ಮ್ಯಾಥಮೆಟಿಕ್ಸ್, ಶಾರ್ಟ್ ನೋಟ್ಸಲ್ಲಿ ಜಸ್ಟ್ 1 page ಅಷ್ಟೇ. ಈಗ ನೀವು ಕಂಟಿನ್ಯೂ ಡಿಫರೆನ್ಷಿಬಿಲಿಟಿ ತೊಗೊಂಡ್ರೆ, ವಾಟ್ ಇಸ್ ದ ಶಾರ್ಟ್ ನೋಟ್ಸ್ ಇನ್ ಕಂಟಿನ್ಯೂ ಡಿಫರೆನ್ಷಿಬಿಲಿಟಿ? ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಟಿನ್ಯೂಟಿ. ಅದಾದಮೇಲೆ ಕೆಲವೊಂದು ಬೇಸಿಕ್ ಫಾರ್ಮುಲಾಸ್ ಆಫ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಿಮಗೆ. ಅದಾದಮೇಲೆ ಕೆಲವು ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಷ್ಟೇ. ನೀವೇನು ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಫಾರ್ಮುಲಾಸ್ ಎಲ್ಲಾನು. ಸೊ ಮ್ಯಾಥ್ಸಲ್ಲಿ ಶಾರ್ಟ್ ನೋಟ್ಸ್ ಅಂದರೆ ಮೋಸ್ಟ್ಲಿ ಎಲ್ಲ ಫಾರ್ಮುಲಾಸ್ ಇರುತ್ತೆ ಎಲ್ಲಾನು. ಸೊ ಎಲ್ಲ ಒಂದು ಫಾರ್ಮುಲಾಸ್ನ ನೀವು ಯು ಹ್ಯಾವ್ ಟು ಮೇಕ್ ಎ ಸಪ್ರೇಟ್ ಬುಕ್. ಅದಾದಮೇಲೆ ನಂತರ ಫಾರ್ಮುಲಾಸ್ ತಲೆಯಲ್ಲಿದೆ ಅಂತ ಹೇಳಿದ್ರೆ ಮಾತ್ರ ನೀವು ಬೋರ್ಡ್ ಎಕ್ಸಾಮ್ ಸಾಲ್ವ್ ಮಾಡಾದ್ಮೇಲೆ ನಂತರ ಪಿ ವೈ ಕ್ಯೂ ಸಾಲ್ವ್ ಮಾಡಿ. ಆ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಪಿ ವೈ ಕ್ಯೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಎವ್ರಿ ಡೇ, ಸೊ ಅಂದರೆ ನೀವು ಡೈಲಿ ಅಟ್ಲೀಸ್ಟ್, ಬಿಕಾಸ್ ಫಿಸಿಕ್ಸಲ್ಲಿ ಮ್ಯಾಥ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಸಿ ನೀವು ಎಷ್ಟೋ ನೋಡಿ ಟೋಟಲ್ ನೀವು ವೈಟೇಜ್ ತೊಗೊಂಡ್ರೆ
ಇಫ್ ಯು ಸಿ ದ ಮ್ಯಾಥ್ಸ್ ಆಲ್ಮೋಸ್ಟ್ ನಿಮಗೆ 24 ಚಾಪ್ಟರ್ಸ್ ಇದೆ. ಅದ್ರಲ್ಲಿ ಮೆಜಾರಿಟಿ ಕ್ವಶನ್ಸ್ ಬರೋದು ಒಂದು 6 to 7 ಚಾಪ್ಟರ್ಸ್ನ ಅಷ್ಟೇ. ನೀವು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್, ಕಂಟಿನ್ಯೂಟಿ, ಅಪ್ಲಿಕೇಶನ್ ಡೆರಿವೇಟಿವ್ಸ್. ಸೊ ಇದು ಆಲ್ರೆಡಿ ಸೆಕೆಂಡ್ PUC ಕೂಡ ಇದೇ ಪೋರ್ಷನ್ಸ್ ಇದೆ. ಸೊ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದೀಸ್ ಚಾಪ್ಟರ್ಸ್. ಪ್ರತಿ ಒಂದು ಚಾಪ್ಟರ್ ತೊಗೊಂಡು ನೀವು ಒಂದೊಂದು ದಿನ ಒಂದೊಂದು ಚಾಪ್ಟರ್ 10 ಕ್ವಶನ್ ಆಗೋದಿಲ್ಲ. ಒಂದು ಚಾಪ್ಟರ್ ತೊಗೊಂಡ್ರೆ ಇವತ್ತು ಒಂದು 10 days 10 ಕ್ವಶನ್ಸು, ನಾಳೆ ಒಂದು 10 ಕ್ವಶನ್ಸು, ನಾಳೆ ಇನ್ನೊಂದು 10 ಕ್ವಶನ್ಸು, ಆ ಥರ ಮಾಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಸೊ ಇದು ಜಾಸ್ತಿ ಫೋಕಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಈವನ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ MCQs ಅಲ್ಲಿ ಏನು ಬರ್ತದೆ ಅದರಲ್ಲಿ ನೀವು ಈಸಿಯಾಗಿ ಮಾಡ್ಬೋದು. ಸೊ ಫೋಕಸ್ ಆನ್ ದಿಸ್. ಸೊ ಡೈಲಿ ಯು ಶುಡ್ ಮೇಕ್ ಎ ಹ್ಯಾಬಿಟ್ ಆಫ್ ಡೂಯಿಂಗ್ ದಿಸ್. ನಾನು ಡೈಲಿ ಕೆಲವೊಂದು ಕ್ವಶನ್ CET ಮಾಡೇ ಮಾಡ್ತೀನಿ. ಅದು 10 ಕ್ವಶನ್ಸ್ ಆಗಿರ್ಬೋದು, 20 ಕ್ವಶನ್ಸ್ ಆಗಿರ್ಬೋದು. ಸಮ್ಟೈಮ್ಸ್ ಈಸಿ ಚಾಪ್ಟರ್ಸ್ ಇರುತ್ತೆ, ಬರೀ ಥಿಯರಿ ಟೈಪ್ ಇರುತ್ತೆ, ಅದ್ರಲ್ಲಿ ಜಾಸ್ತಿ ಮಾಡ್ಬೋದು ನೀವು. ಅರ್ಥ ಆಯ್ತಾ? ಸೊ ಮೇಕ್ ಶೂರ್ ದಟ್ ಡೈಲಿ ಯು ಪ್ರಾಕ್ಟೀಸ್. ಫಸ್ಟ್ ಒಂದು ಫಾರ್ಮುಲಾ ಲಿಸ್ಟ್ ಮಾಡ್ಕೊಳ್ಳಿ, ಕ್ಲಿಯರಾಗಿ ನೋಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಯು ಹ್ಯಾವ್ ಟು ಗೋ ಟು ದ PYQs ಚೆಕ್ ಮಾಡಿ, PYQs ಬುಕ್ ಚೆಕ್ ಮಾಡಿ, ಟ್ರೈ ಟು ಸಾಲ್ವ್ ದ PYQs. ಅದಾದಮೇಲೆ ಎಕ್ಸಾಂಪಲ್ ತುಂಬ ಸರಿ ಸೇಮ್ ಕ್ವಶನ್ನ ಪಿಕ್ ಮಾಡಿದ್ದಾರೆ ಎಕ್ಸಾಂಪ್ಲರಿಂದ, NCERT ಎಕ್ಸಾಂಪ್ಲರಿಂದ. NCERT ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡಿ. ಫಸ್ಟ್ ಇಷ್ಟನ್ನು ಸಾಲ್ವ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಟು ಗೆಟ್ 45+. ಅದಾದಮೇಲೆ ಮತ್ತೆ ಇನ್ನೂ ಜಾಸ್ತಿ ಕ್ವಶನ್ ಪ್ರಾಕ್ಟೀಸ್ ಮಾಡೋಕ್ಕೆ ಕಾಮಿಡಿಗೆ PYQs ಸಿಗುತ್ತೆ ನಿಮಗೆ. ಬಿಕಾಸ್ ಅದು ಕೂಡ ನಮ್ಮ ಕರ್ನಾಟಕದ ಅಲ್ವಾ, ಸೇಮ್ ಎಕ್ಸಾಮ್, ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಲೆವೆಲ್ ಕ್ವಶನ್ಸ್ ಇರುತ್ತೆ. ಅದನ್ನು ಪಿಕ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ ಮಕ್ಕಳೇ? ಐ ಹೋಪ್ ನಿಮಗೆ ಕ್ಲಾರಿಟಿ ಬಂತು ಅನಿಸುತ್ತೆ. ಆ್ಯಂಡ್ ನಿಮಗೆ CETಯಲ್ಲಿ ಕ್ರ್ಯಾಶ್ ಕೋರ್ಸ್ ಇಂಟ್ರೆಸ್ಟ್ ಇದ್ದರೆ ನಮ್ಮ CETಯಲ್ಲಿ ನಮ್ಮಲ್ಲಿ ಕ್ರ್ಯಾಶ್ ಕೋರ್ಸ್ ಯು ಕ್ಯಾನ್ ಜಾಯಿನ್ ಫಾರ್ ಕ್ರ್ಯಾಶ್ ಕೋರ್ಸ್ ಆಲ್ಸೋ, ಆ್ಯಂಡ್ ವಿಲ್ ಹೆಲ್ಪ್ ಯು ಔಟ್ ಎವ್ರಿಥಿಂಗ್ ಮಕ್ಕಳೇ. ಓಕೆ, ದಟ್ಸ್ ಇಟ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬೈ, ಟೇಕ್ ಕೇರ್.